Hello students, today let's see the features of Unix. ಏನೇನ್ features ಇದೆ Unix ಅಲ್ಲಿ ಅಂತ. So first is a multi-user system. Multi-user system ಅಂತ ಅಂತೀವಿ. ಅಂದ್ರೆ so many users can use the system. But Windows ಗೆ single user ಅಂತ ಅಂತೀವಿ. But here Unix is a multi-user system ಅಂತ ಅಂತೀವಿ. ಸೊ ಹೆಂಗೆ ಮಲ್ಟಿ ಯೂಸರ್ ಅಂದ್ರೆ ಇಟ್ ಇಸ್ ಎ ಗ್ರೇಟ್ ಸೋಷಲೈಸರ್ ದಟ್ ಹ್ಯಾಸ್ ಟೈಮ್ ಫಾರ್ ಎವ್ರಿ ಒನ್ ಅಂತ. ಅಂದ್ರೆ ಎಲ್ರಿಗೂ ಟೈಮ್ ಇರುತ್ತೆ ಯಾವುದು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಹೆಂಗೆ ಅದು ಎಲ್ರಿಗೂ ವರ್ಕ್ ಮಾಡಕ್ಕೆ ಅವಕಾಶ ಕೊಡುತ್ತೆ ಅಂದ್ರೆ ಇಟ್ ವಿಲ್ ಬ್ರೇಕ್ಸ್ ಅಪ್ ಎ ಯೂನಿಟ್ ಆಫ್ ಟೈಮ್ ಇನ್ ಟು ಸವರಲ್ ಸೆಗ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ 1 hour 60 minutes ಇರುತ್ತೆ, ಅದನ್ನ 10 minutes ಆಗಿ 6 ಮೆಂಬರ್ಸ್ಗೆ 1 2 3 4 5 6 ಮೆಂಬರ್ಸ್ಗೆ ಅದು ಡಿವೈಡ್ ಮಾಡುತ್ತೆ. ಅಂದ್ರೆ ಯೂನಿಟ್ ಆಫ್ ಟೈಮ್ ಇಂಟು ಸವರಲ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿರುತ್ತೆ. ಸೊ ಅಂಡ್ ಈಚ್ ಯೂಸರ್ ಈಸ್ ಅಲಾಟೆಡ್ ಎ ಸೆಗ್ಮೆಂಟ್. ಸೊ ಫಸ್ಟ್ ಯೂಸರ್ ಈಸ್ ಅಲಾಟೆಡ್ ದಿಸ್ ಸೆಗ್ಮೆಂಟ್, ಸೆಕೆಂಡ್ ಯೂಸರ್, ಥರ್ಡ್, ಎಲ್ರಿಗೂ 10 minutes ಟೈಮ್ ಇರುತ್ತೆ. ಓಕೆ, so at any point the machine will be doing the job of a single user. So a particular time ಅಲ್ಲಿ ಆ ಯೂಸರ್ ಬಂದು ವರ್ಕ್ ಮಾಡ್ಕೋಬೇಕು. ಸೊ ಅವನ್ ವರ್ಕ್ ಮುಗಿಲಿಲ್ಲ ಅಥವಾ ಅವ್ನು ಬಂದಿಲ್ಲ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ 10 minutes ಆದ ತಕ್ಷಣ ಸೆಕೆಂಡ್ ಯೂಸರ್ಗೆ ಅದು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ಸೊ ಸೆಕೆಂಡ್ ಯೂಸರ್ ಆದ್ಮೇಲೆ ಥರ್ಡ್ ಯೂಸರ್. ಸೊ ಅದೇ ರೀತಿ ಫುಲ್ ಒಂದು ರನ್ ಟೈಮ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನಂತೀವಿ ಮಲ್ಟಿ ಯೂಸರ್ ಸಿಸ್ಟಮ್ ಅಂತ ಅಂತೀವಿ. ಅಂಡ್ ದೆನ್ ಸೆಕೆಂಡ್ ಫೀಚರ್ ಈಸ್ multitasking. It is a multitasking system. Multitasking ಅಂದ್ರೆ ಏನು? At the same time you can do more than one job. ಅದಕ್ಕೆ multitasking. So Java is multitasking, C is so in the same way Unix operating system is also a multitasking. At the same time you can do more than one task. ಅದಕ್ಕೆ ನಾವೇನಂತೀವಿ multitask ಅಂತ ಅಂತೀವಿ. So for example, for a user to edit a file ಅಥವಾ print another one on the ಪ್ರಿಂಟರ್, ಅಂದ್ರೆ ಸೇಮ್ ಟೈಮ್ ಅಲ್ಲಿ ಮಾಡ್ತಾ ಇರ್ಬೋದು. ನೀವು ಪ್ರಿಂಟ್ ಮಾಡ್ಬೋದು ಒಂದು ಯಾವ್ದೋ ಒಂದು ಪೇಜ್ ನ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಯಾವ್ದೋ ಫೈಲ್ ನ ಎಡಿಟ್ ಮಾಡ್ತಾ ಇರ್ಬೋದು. ಅದು ಆಟೋಮೆಟಿಕ್ ಆಗಿ ಪ್ರಿಂಟಿಗೆ ಕೊಟ್ಬಿಟ್ಟಿದ್ದೀರಾ. ಸೊ ಒಂದು 10 page ಆಟೋಮೆಟಿಕ್ ಆಗಿ ಅದು ಪ್ರಿಂಟ್ ಆಗ್ತಾ ಇದೆ. ಸೊ ನೀವು ಅದನ್ನ ಮಿನಿಮೈಸ್ ಮಾಡಿ ಇನ್ನೊಂದು ಓಪನ್ ಮಾಡಿ ಇನ್ನೊಂದು ಯಾವ್ದೋ ಒಂದು ಫೈಲ್ ನ ಎಡಿಟ್ ಮಾಡ್ತಾ ಇರ್ತೀರಾ. ಅಂದ್ರೆ ಸೇಮ್ ಟೈಮ್ ಅಲ್ಲಿ ಎರಡು ಟಾಸ್ಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಅಂತೀವಿ. ಸೊ ಮಲ್ಟಿ ಟಾಸ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ job running in the foreground, so rest of the job in the background. For example, ನೀವೇನು ಎಡಿಟ್ ಮಾಡ್ತಾ ಇದ್ರೋ ಅದು ಫೋರ್ಗ್ರೌಂಡ್ ಅಲ್ಲಿ ಇರುತ್ತೆ. ಸೊ ಪ್ರಿಂಟ್ ಆಗ್ತಾ ಇರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ರನ್ ಆಗ್ತಾ ಇರುತ್ತೆ. ಸೊ ನೀವು ಬೇಕಾದ್ರೆ ಆ ಟಾಸ್ಕ್ ನ ನೀವು ಸ್ವಿಚ್ ಮಾಡ್ಕೋಬಹುದು ಫ್ರಮ್ ಫೋರ್ಗ್ರೌಂಡ್ ಟು ಬ್ಯಾಕ್ ಗ್ರೌಂಡ್ ಅಂಡ್ ಬ್ಯಾಕ್ ಗ್ರೌಂಡ್ ಟು ಫೋರ್ಗ್ರೌಂಡ್, ಆರ್ ಯು ಕ್ಯಾನ್ ಟರ್ಮಿನೇಟ್ ದ ಟಾಸ್ಕ್. ಓಕೆ, ಸೊ ಅದಕ್ಕೆ ನಾವೇನಂತೀವಿ ಮಲ್ಟಿ ಟಾಸ್ಕಿಂಗ್ ಸಿಸ್ಟಮ್ ಅಂತ ಅಂತೀವಿ. Okay, next feature is building block approach. Building block approach ಅಂತ ಅಂತೀವಿ. Building block approach ಅಂದ್ರೆ ಏನು? 100 commands, few hundred commands, each of which perform one simple job. ಅಂದ್ರೆ ಒಂದೊಂದು ಕಮಾಂಡ್ ಒಂದೊಂದು ಸಿಂಪಲ್ ಜಾಬ್ ನ ವರ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ LS ಅಂದ್ರೆ to list a file, WC means to count the number of characters, number of words and number of lines in the file ಅಲ್ವಾ. ಸೊ ಅಂದ್ರೆ ಒಂದೊಂದು ಕಮಾಂಡ್ ಒಂದೊಂದು ಫಂಕ್ಷನ್ ನ ಅದು ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಬಟ್ ನೀವೇನ್ ಮಾಡ್ತೀರಾ ಬಿಲ್ಡಿಂಗ್ ಬ್ಲಾಕ್ ಅಂದ್ರೆ, ಸೊ ಅವೆರಡನ್ನೂ ಸೇರಿ ಒಂದು ಕಮಾಂಡ್ ಆಗಿ ನೀವು ರನ್ ಮಾಡ್ತೀರಾ. ಅದಕ್ಕೆ ಬಿಲ್ಡಿಂಗ್ ಬ್ಲಾಕ್ ಅಪ್ರೋಚ್ ಅಂತ ಅಂತೀರಾ. ಸೊ ಅದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀರಾ? ಫಿಲ್ಟರ್ಸ್ ಅಂತ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಅಲ್ಲಿ ಹೇಳಿದೆ LSWC ಅಂತ. ಅಂದ್ರೆ ಯು ಆರ್ ಲಿಸ್ಟಿಂಗ್ ದ ಫೈಲ್ಸ್ ಅಂಡ್ ಯು ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಫೈಲ್ಸ್, ಎಷ್ಟು ಫೈಲ್ಸ್ ಇದೆ ಅಂತ, ಎಷ್ಟು ವರ್ಡ್ಸ್ ಇದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇವೆರಡನ್ನು ನೀವು ಒಂದೇ ಬ್ಲಾಕ್ ಆಗಿ ನೀವು ಅದಕ್ಕೆ ಬಿಲ್ಡಿಂಗ್ ಬ್ಲಾಕ್ ಅಂತ ಅಂತೀವಿ. ಅಂದ್ರೆ ಎರಡು ಕಮಾಂಡ್ಸ್ ನ ನೀವು ಜಾಯಿನ್ ಮಾಡ್ತೀರಾ ಬೈ ಯೂಸಿಂಗ್ ದ ಫಿಲ್ಟರ್. ಸೊ pipeline is the filter, means you are producing a
input of one command to output of one command to the input of another command. ಇದಕ್ಕೆ ಬಿಲ್ಡಿಂಗ್ ಬ್ಲಾಕ್ ಅಪ್ರೋಚ್ ಅಂತ ಅಂತೀವಿ. ಸೊ ಅಂದ್ರೆ ಒಂದು ಕಮಾಂಡ್ ಔಟ್ಪುಟ್ ನ ಇನ್ನೊಂದು ಕಮಾಂಡ್ಗೆ ಇನ್ಪುಟ್ ಆಗಿ ನೀವು ಸೆಂಡ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಫೀಚರ್ ಆಫ್ ಯುನಿಕ್ಸ್ ಇಸ್ ಯುನಿಕ್ಸ್ ಟೂಲ್ ಕಿಟ್. ಓಕೆ, ಯುನಿಕ್ಸ್ ಟೂಲ್ ಕಿಟ್. So it will provide many tools in the Unix operating system. For example, there are general purpose tools. General purpose tools ಅಂದ್ರೆ ಯಾವುದು, who, date, ಇವೆಲ್ಲ general purpose tools ಅಂತ ಅಂತೀರಾ. So next is text manipulation utilities. Text manipulation ಯಾವುದು, ಇವಾಗ filters ಯೂಸ್ ಮಾಡ್ತೀರಾ. For example, pipeline is the filter. So ಅದು ಒಂದು tool kits. And then compilers, interpreters, network application and system administration tools. So ಇಷ್ಟು ತರ ಟೂಲ್ಸ್ ಇರುತ್ತೆ ಏನಕ್ಕೆ, ಟು ಇಂಪ್ಲಿಮೆಂಟ್ ಎ ಯುನಿಕ್ಸ್ ಪ್ರೋಗ್ರಾಮ್. ಓಕೆ, ಸೊ ನೆಕ್ಸ್ಟ್ ಇಸ್ ಪ್ಯಾಟ್ರನ್ ಮ್ಯಾಚಿಂಗ್. ಪ್ಯಾಟ್ರನ್ ಮ್ಯಾಚಿಂಗ್. ಸೊ ಪ್ಯಾಟ್ರನ್ ಮ್ಯಾಚಿಂಗ್ ನಾನು ಆಲ್ರೆಡಿ ಹೇಳಿದೆ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಇರುತ್ತೆ ಸೇಮ್ ತರ, ಚಾಪ್ಟರ್ 01, ಚಾಪ್ಟರ್ 02, ಸೊ ಚಾಪ್ಟರ್ 03, ಇದ್ರ ಜೊತೆ ಯಾವ್ದೋ ರೀಡ್ ಮೀ, ಹೆಲ್ಪ್ ಡಿಆರ್, ಸೊ ಈ ತರ ಎಷ್ಟೊಂದು ಫೈಲ್ಸ್ ಇರುತ್ತೆ. ಬಟ್ ನಿಮಗೆ ಚಾಪ್ಟರ್ ರಿಲೇಟೆಡ್ ಮಾತ್ರ ಪ್ಯಾಟ್ರನ್ ಮ್ಯಾಚ್ ಮಾಡಬೇಕು. ಅವಾಗ ಏನ್ ಮಾಡ್ತೀರಾ, LS ಸ್ಟಾರ್ ಅಂತ ಕೊಡ್ತೀರಾ. ಸೊ ಸ್ಟಾರ್ ಆಪರೇಟರ್ ನ ಯೂಸ್ ಮಾಡ್ತೀರಾ ಏನಕ್ಕೆ, ಟು ಮ್ಯಾಚ್ ದ ಪ್ಯಾಟ್ರನ್. ಸೊ ಅದಕ್ಕೆ ನಾವೇನಂತೀವಿ, ಪ್ಯಾಟ್ರನ್ ಮ್ಯಾಚಿಂಗ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ ಪ್ರೋಗ್ರಾಮಿಂಗ್ ಫೆಸಿಲಿಟಿ. So programming facility ಅಂತ ಅಂತೀವಿ. So Unix shell is also a programming language. So Unix ಕೂಡ programming language designed for a programmer. So ಇದನ್ನು ಪ್ರೋಗ್ರಾಮರ್ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಏನದು ಅಂದ್ರೆ, ಇಟ್ ಹ್ಯಾಸ್ ಆಲ್ಸೋ ನೆಸೆಸರಿ ingredients like control structures. So ಏನೇನಿರುತ್ತೆ, control structures, loops, variables like this. So ಎಲ್ಲ ಇರುತ್ತೆ and establish it as a powerful programming language. So ಇದು ಇಲ್ಲಿ ಏನಂತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಶೆಲ್ ಸ್ಕ್ರಿಪ್ಟ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ನಿಮಗೆ ಸಪರೇಟ್ ಯೂನಿಟೇ ಬರುತ್ತೆ ಶೆಲ್ ಸ್ಕ್ರಿಪ್ಟ್ಸ್ ಹೆಂಗ್ ಬರೆಯೋದು ಅಂತ. ಸೊ ಯುನಿಕ್ಸ್ ಇಸ್ ಆಲ್ಸೋ ಎ ಪ್ರೊವೈಡ್ ಎ facility for programmers like control structures, loops, variables and then interpreter. So ಎಲ್ಲದನ್ನು ಪ್ರೊವೈಡ್ ಮಾಡುತ್ತೆ ಯಾವುದು, ಯುನಿಕ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಡಾಕ್ಯುಮೆಂಟೇಶನ್. So for documentation there is a principal online help facilities. ಅದೇಲಿರುತ್ತೆ ಮ್ಯಾನ್ ಕಮಾಂಡ್ ಅಂತ ಒಂದು ಕಮಾಂಡ್ ಇರುತ್ತೆ. ಸೊ ಇಲ್ಲಿ ಎಲ್ಲಾದು ನಾನು ಆಲ್ರೆಡಿ ಹೇಳಿದ್ದೆ, ಯುನಿಕ್ಸ್ ಅಲ್ಲಿ ಎಲ್ಲಾದು ಥ್ರೂ ದ ಕಮಾಂಡ್ ಓನ್ಲಿ ಯು ಆರ್ ಎಕ್ಸಿಕ್ಯೂಟಿಂಗ್. ಫಾರ್ ಡಾಕ್ಯುಮೆಂಟೇಶನ್ ಆಲ್ಸೋ ಯು ಹ್ಯಾವ್ ಟು ಯೂಸ್ ದ ಮ್ಯಾನ್ ಕಮಾಂಡ್. ಸೊ ಅದು ನೆಕ್ಸ್ಟ್ ಯೂನಿಟ್ ಅಲ್ಲಿ ಡೀಟೇಲ್ ಆಗಿ ಬರುತ್ತೆ ಮ್ಯಾನ್ ಕಮಾಂಡ್ ನ ಹೆಂಗ್ ಯೂಸ್ ಮಾಡ್ತೀರಾ ಅಂತ ಫಾರ್ ಡಾಕ್ಯುಮೆಂಟೇಶನ್. ಓಕೆ, so command important reference for commands and their configuration files ಇದೆಲ್ಲ ಎಲ್ಲಿರುತ್ತೆ, ಮ್ಯಾನ್ ಕಮಾಂಡ್ ಅಲ್ಲಿ ಇರುತ್ತೆ. So these are all the features of Unix. First is multi-user and then multitasking. Building block means you can combine the commands, and then Unix toolkit, and then pattern matching by using star operator, and then program facility, and then documentation. These are all the features of Unix. Okay, so next concept is Linux and GNU. Linux and GNU ಅಂತ ಅಂತೀವಿ. So GNU, it is a
Linux tools were written and supplied for free by GNU. So GNU ಇಂದ Linux tools ಎಲ್ಲ ಸಪ್ಲೈ ಆಗುತ್ತೆ. ಸೊ ಲೈನೆಕ್ಸ್ ಅಲ್ಲಿ ನೀವು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಯುನಿಕ್ಸ್ ಇಂದ ಅದು ಲೈನೆಕ್ಸ್ ಆಗಿ ಕನ್ವರ್ಟ್ ಆಯ್ತು ಅಂತ. ಬಟ್ ಯುನಿಕ್ಸ್ ಸೂಪರ್ ಕಂಪ್ಯೂಟರ್ ಯೂಸ್ ಮಾಡ್ತವೆ, ನಮ್ಮ ನಾರ್ಮಲ್ ಎಲ್ಲ ಲೈನೆಕ್ಸ್ ಯೂಸ್ ಮಾಡುತ್ತೆ ಅಂತ. ಓಕೆ, GNU it is a general public license which makes it mandatory for developers. Okay, so developers ಎಲ್ಲ ಲೈನೆಕ್ಸ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೋಸ್ಟ್ ಪಾಪ್ಯುಲರ್ GNU ಲೈನೆಕ್ಸ್. ಸೊ GNU ಲೈನೆಕ್ಸ್ ಅಲ್ಲಿ ಏನೇನಿರುತ್ತೆ ಅಂತ. ಸೊ GNU ಲೈನೆಕ್ಸ್ ಫ್ಲೇವರ್ಸ್ ಇನ್ಕ್ಲೂಡ್ ರೆಡ್ ಹ್ಯಾಟ್ ಅಂಡ್ ದೆನ್ ಡಿಬಿಯನ್ ಅಂಡ್ ಮ್ಯಾಂಡ್ರೇಕ್. ಸೊ ಈ ತರ ಎಲ್ಲ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಸೊ ರೆಡ್ ಹ್ಯಾಟ್ ಅಲ್ಲಿ ಏನಿರುತ್ತೋ ಅದೆಲ್ಲ GNU ಲೈನೆಕ್ಸ್ ಅಲ್ಲೂ ಇರುತ್ತೆ. ಸೊ ವಿಚ್ ಆರ್ ಶಿಪ್ಡ್ ಆನ್ ಮಲ್ಟಿಪಲ್ CD-ROMs. ಸೊ ಲೈನೆಕ್ಸ್ ಹೆಂಗೆ ಶಿಪ್ ಆಗ್ತಾ ಹೋಯ್ತು, ಸೊ CD-ROMs ಇಂದ ಅದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಯ್ತು. ಸೊ ಏನೇನಿರುತ್ತೆ, ಫ್ರಮ್ C and C++ ಕಂಪೈಲರ್. ಸೊ ಎಲ್ಲಾ ತರ ಇರುತ್ತೆ. ಸೊ ಸಾಫ್ಟ್ವೇರ್ಸ್, ಸೊ ಇದರಲ್ಲಿ ಸಾಫ್ಟ್ವೇರ್ಸ್ ಎಲ್ಲಿಂದ ಬರುತ್ತೆ, ಫ್ರಮ್ C and C++ ಅಲ್ಲಿ ಬರುತ್ತೆ. ಅಂಡ್ ದೆನ್ ಕಂಪೈಲರ್ಸ್ ಟು ಜಾವಾ ಅಂಡ್ interpreters like Perl, Python and then TCLs. ಸೊ ಈ ತರ ಎಲ್ಲ ಸೊ ಇದ್ರಲ್ಲಿ ಪರ್ಲ್, ಪೈಥಾನ್, TCL ಎಲ್ಲ ಹೆಂಗ್ ಇಂಟರ್ಪ್ರಿಟರ್ಸ್ ಇರುತ್ತೋ ಅದೇ ತರ ಲೈನೆಕ್ಸ್ ಅಲ್ಲಿ ಇರುತ್ತೆ. ಅಂಡ್ ದೆನ್ ಬ್ರೌಸರ್ಸ್ ಲೈಕ್ ನೆಟ್ಸ್ಕೇಪ್, ಇಂಟರ್ನೆಟ್ ಸರ್ವರ್ಸ್ ಅಂಡ್ ಮಲ್ಟಿಮೀಡಿಯಾ ಸಾಫ್ಟ್ವೇರ್ಸ್. ಓಕೆ, ಸೊ ಈ ರೀತಿ ಎಲ್ಲಾ ಫೀಚರ್ಸ್ GNU ಲೈನೆಕ್ಸ್ ಅಲ್ಲಿ ಇರುತ್ತೆ. So ಎಲ್ಲ softwares can be downloaded free from the internet. All the softwares can be downloaded free from the internet. Okay, so this is about the ಈಗೆಲ್ಲ ಆಲ್ಮೋಸ್ಟ್ GNU Linux ನ ಯೂಸ್ ಮಾಡ್ತಾರೆ. Okay, so this is about the Linux and GNU. So this completes your first unit. Okay, thank you.